बोलो भारत माता की, बोलो मनरेगा की. ಇವತ್ತಿನ ದಿನ ನಾವೆಲ್ಲರೂ ನಮ್ಮ ಹರಿಹರ್ ಬೈಪಾಸ್ ಇಂದ ಇವತ್ತು ಹತ್ನಳ್ಳಿ ಸರ್ಕಲ್ ತನಕ ಕಾಲ್ನಡಿಗೆ ಮೂಲಕ ಮನ್ರೇಗಾವನ್ನ ಉಳಿಸ್ರಿ, ಬಿಬಿಜಿ ರಾಮ್ಜಿ ಯೋಜನೆಯನ್ನ ವಾಪಸ್ ತಗೊಳ್ರಿ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಮತ್ತು ಎಚ್ಚರಿಕೆಯ ಗಂಟೆಯ ಮೂಲಕ ನಾವೆಲ್ಲರೂ ಪ್ರತಿಭಟನೆ ಕಾಲ್ನಡಿಗೆ ಮೂಲಕ ಬಂದಿದ್ವಿ. ಸುಮಾರು ಜನ ಮಹಿಳೆಯರು, ಅದು ಎಲ್ಲ ನಮ್ಮ ಹರಿಹರ ಸುತ್ತಮುತ್ತಲು ಗ್ರಾಮೀಣ ಭಾಗದ ಕುಡಿಬೆಳಕೆರೆ ಮತ್ತೆ ಕಡ್ಲೆಗುಂದಿ, ಬೆಳ್ಳೂಡಿ ಮತ್ತೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಎಲ್ಲ ಹೆಣ್ಮಕ್ಳು, ಬೆಂಕಿನಗರ, ವಿದ್ಯಾನಗರ, ಹರಿಹರ ಸಿಟಿಯಿಂದನೂ ಕೂಡ ಇಂದ್ರನಗರ ಎಲ್ಲ ಕಡೆಯಿಂದ ಬಂದಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಮೊದಲನೆಯದಾಗಿ ಧನ್ಯವಾದಗಳು ಹೇಳ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಕಾಲ್ನಡಿಗೆ ಮೂಲಕ ನಮ್ಮ ಮೀಡಿಯಾದವರು ಸಾಕಷ್ಟು ಜನ ಬಂದಿದ್ದೀರಾ. ಡಿಸೆಂಬರ್ ತಿಂಗಳಿಂದ ನಮ್ಮ ಸದನದಲ್ಲಿ ಅಂದ್ರೆ ಕೇಂದ್ರದಲ್ಲಿ ಯಾವತ್ತಿನ ದಿನ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿಬಿಜಿ ರಾಮ್ಜಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಏನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು, ಅವತ್ತಿನ ದಿನ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಒಕ್ಕೂಟದವರು ಇಡೀ ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಮತ್ತು ಪಂಚಾಯತಿ ಮಟ್ಟದಲ್ಲೂ ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡಬೇಕು ಅಂತ ನಾವೆಲ್ಲ ವರಿಷ್ಠರು, ಎಐಸಿಸಿ ಮತ್ತೆ ಕೆಪಿಸಿಸಿ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅದರಂತೆ ನರೇಗಾ ಬಚಾವೋ ಬಿಬಿಜಿ ರಾಮ್ಜಿ ವಾಪಸ್ ಲೋ ಅಂತ ಆಂದೋಲನವನ್ನ ಶುರು ಮಾಡಿದೀವಿ. ಇವತ್ತಿನ ದಿನ ಕೂಡ ನರೇಗಾ ಕಾರ್ಡ್ ಹೋಲ್ಡರ್ಸ್ ನಮ್ ಜೊತೆಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗೆಲ್ಲ ಹೆಣ್ಮಕ್ಳಿಗೆ ಗೊತ್ತಿದೆ, ನೀವೆಲ್ಲ ಆರ್ಥಿಕ ಭದ್ರತೆ ಅಂದ್ರೆ ನಿಮ್ ಕೈಗೆ ಪ್ರತಿ ತಿಂಗಳು 300 ಎಷ್ಟು ಬರೋದು, 370 ರೂಪಾಯಿ ನಿಮ್ ಅಕೌಂಟಿಗೆ ಬರೋದು. ಈಗ ಮನ್ರೇಗಾದಲ್ಲಿ 60% ಮಹಿಳೆಯರಿದ್ದಾರೆ. ಇಡೀ ದೇಶದಲ್ಲಿ ನೋಡಿದ್ರೆ ಸುಮಾರು 6 ಕೋಟಿ ಕುಟುಂಬದವರು ಮನ್ರೇಗಾ ಯೋಜನೆಯಿಂದ ಅವರ ಜೀವನ ನಡೆಸ್ತಾ ಇದ್ರು. ಅದರಲ್ಲಿ ಹೆಚ್ಚಿನ ಸಂಖ್ಯೆ ಮಹಿಳೆಯರಿದೆ. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು. ಮಹಿಳೆಯರು ಎಸ್ಸಿ ಕೆಲಸ ಮಾಡ್ತಿದ್ದೇವಲ್ಲ, ನಾವು ಬೇಕಿರಲ್ಲ ನಮ್ಮ ಮನೆಗೆ ಬರ್ತಾರ ದಂಡಿ ಮಾಡಕ್ಕ, ಈಗ ಅದು ಒಂದ್ ಸಮಸ್ಯೆ ಇದೆ. ಈಗ ಕೇಂದ್ರ ಸರ್ಕಾರದ್ದು ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಈ ಯೋಜನೆಯನ್ನ ಜಾರಿ ತಂದಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 20 ವರ್ಷಗಳ ಕಾಲ ಮನ್ರೇಗಾ ಯೋಜನೆ ಯಶಸ್ವಿಯಾಗಿ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಆರ್ಥಿಕ ಭದ್ರತೆ ಮತ್ತು ಒಂದು ಉದ್ಯೋಗದ ಖಾತ್ರಿಯನ್ನು ಅವರಿಗೆ ಯೋಜನೆಯಾಗಿ ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ಡಿಗ್ನಿಟಿ ಆಫ್ ಲೇಬರ್, ರೈಟ್ ಟು ವರ್ಕ್ ಅಂತ ಏನು ಸಂವಿಧಾನದಲ್ಲಿ ಕಾನೂನಾತ್ಮಕವಾದ ಹಕ್ಕು ನಮಗಿತ್ತು, ಇದನ್ನು ಸಂಪೂರ್ಣ ನಾಶ ಮಾಡಿ ಬಿಬಿಜಿ ರಾಮ್ಜಿ ಯೋಜನೆ ಅಂತ ತಗೊಂಡ್ ಬಂದಿದ್ದಾರೆ. ಇದರಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಎಲ್ಲಾದ್ರೂ ಕಾಣಿಸ್ತಾ ಇತ್ತ ನಿಮಗೆ? ಮಹಾತ್ಮ ಗಾಂಧೀಜಿಯವ್ರನ್ನ ನಾವೇನಂತೀವಿ? ಅದ್ರ ಜೊತೆಗೆ ರಾಷ್ಟ್ರಪಿತ ಅಂತ ಹೇಳ್ತೀವಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಗ್ರಾಮೀಣ ಸ್ವರಾಜ್ಯದ ದೊಡ್ಡ ಕನಸನ್ನ ಕಂಡಿದ್ರು. ನಮ್ಮ ಹಳ್ಳಿಗಳೇ ಭಾರತ ದೇಶದ ನಿಜವಾದ ಆತ್ಮ. ಒಂದು ದೇಹದಲ್ಲಿ ಆತ್ಮ ಇದ್ರೆ ದೇಹ ಕೆಲಸ ಮಾಡುತ್ತೆ ನಮ್ಮ ಕೆಲಸ. ಆತ್ಮ ಬೇಕು, ನಾವು ಉಸಿರಾಡ್ಬೇಕು, ಜೀವಂತವಾಗಿರ್ಬೇಕು ಅಂದ್ರೆ ನಮ್ಮ ಆತ್ಮ ದೇಹದೊಳಗೆ ಇರಬೇಕು. ಆದ್ರಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತು ಒಂದು ದೇಶದಲ್ಲಿರುವಂತಹ ಆತ್ಮವನ್ನೇ ಕಿತ್ತೊಗಿತಾ ಇದ್ದಾರೆ. ಇಂತ ಒಂದು ಹುನ್ನಾರನ್ನ ಕೇಂದ್ರ ಸರ್ಕಾರ ಇವತ್ತಿನ ದಿನ ಮಾಡಿದೆ. ಬಿಬಿಜಿ ರಾಮ್ಜಿ ಯೋಜನೆಯಿಂದ ಸಾಕಷ್ಟು ಲೋಪದೋಷಗಳಿದೆ. ಮೊದಲನೇದಾಗಿ ನಮ್ಮ ಬಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಮೊದಲು ಕೇಂದ್ರ ಸರ್ಕಾರ 90 ಭಾಗ ಕೊಡೋದು, 10 ಭಾಗ ದುಡ್ಡನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಈಗ ಹೊಸ ಕಾನೂನಿನ ಪ್ರಕಾರ 60 ಭಾಗ ಕೇಂದ್ರ ಸರ್ಕಾರ ಕೊಡುತ್ತೆ, ರೂಪಾಯಿನಲ್ಲಿ 40 ಭಾಗ ರಾಜ್ಯ ಸರ್ಕಾರ ಕೊಡ್ಬೇಕು. ಈಗಾಗಲೇ ರಾಜ್ಯಗಳಿಗೆ ಅಭಿವೃದ್ಧಿಯ ಯೋಜನೆಯ ಜೊತೆಗೆ ಗ್ಯಾರಂಟಿ ಯೋಜನೆ ಕೊಡ್ಬೇಕಾಗಿದೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನಮಗೆ ಏನು ಸ್ಪೆಷಲ್ ಗ್ರಾಂಟ್ಸ್ ಕೇಳ್ತಾ ಇದೀವಿ ನಮ್ಮ ನೀರಾವರಿ ಯೋಜನೆಗಳಿಗೆ. ಮತ್ತೆ ನಮ್ಮ ಏಮ್ಸ್ ಸಂಸ್ಥೆ ರಾಯಚೂರಿನಲ್ಲಿ, ಇಡೀ ದೇಶದಲ್ಲಿ ಏಮ್ಸ್ ಅಂತ ಪ್ರತಿಷ್ಠಿತ ಸಂಸ್ಥೆ ಪ್ರತಿ ರಾಜ್ಯದಲ್ಲೂ ಇವೆ. ಕೇರಳ ಹೊರತುಪಡಿಸಿ ಕರ್ನಾಟಕದಲ್ಲಿ ಏಮ್ಸ್ ಸಂಸ್ಥೆ ಅಂತ ಇಲ್ಲ. ಆದ್ರಿಂದ ಇಂತಹ ಮಲತಾಯಿ ಧೋರಣೆ ಮಾಡ್ತಾ ಇರುವಂತಹ ಕೇಂದ್ರ ಸರ್ಕಾರ
ಇವತ್ತಿನ ದಿನ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ, ಆರ್ಥಿಕ ಹೊರೆಯನ್ನು ಹಾಕ್ತಾ ಇದೆ. 40 ರೂಪಾಯಿ ನೀವು ಕೊಡ್ರಿ, 60 ರೂಪಾಯಿ ನಾವು ಕೊಡ್ತೀವಿ ಅಂತ ಇದ್ದಾರೆ. ಇದು ಸಾಧ್ಯನೇ ಇಲ್ಲ. ನಮ್ಮ ರಾಜ್ಯಗಳ ಅಭಿವೃದ್ಧಿ, ನಮ್ಮ ಜನತೆಗೆ ನಾವು ಕೊಡ್ಬೇಕಾಗಿರೋ ಗ್ಯಾರಂಟಿ ಯೋಜನೆಗಳು, ಕೆಲಸಗಳು ಇವೆಲ್ಲವೂ ಕೂಡ ಆರ್ಥಿಕ ಹೊರೆ ಆಗುತ್ತೆ ಅಂತ ಹೇಳಿ, ಜೊತೆಗೆ ಈಗ ನಿಮ್ಮ ಊರ್ನಲ್ಲಿ ನೀವೀಗ ಮನ್ರೇಗಾದಲ್ಲಿ ಕೆಲಸ ಮಾಡ್ತಿರಲ್ಲ, ಆ ಕೆಲಸ ತೀರ್ಮಾನ ಯಾರು ಮಾಡ್ತಾರೆ? ಪಂಚಾಯತ್ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ, ಹೌದಾ? ಹಾ, ನೀನ್ ಬರೀ ದುಡ್ಡು ಬರೋದು ಒಂದೇ ಹೇಳ್ಬೇಡ. ಅವಳು ಅವಾಗಿಂದ ಬರೀ ಡಿಬಿಟಿ ದುಡ್ಡು ಬರ್ತಾ ಇಲ್ಲ. ಕರೆಕ್ಟು, ಡಿಬಿಟಿ ದುಡ್ಡು ಯಾವಾಗ ಬರುತ್ತೆ ಹೇಳು? ಕೇಂದ್ರ ಸರ್ಕಾರದಿಂದ 15 ಫೈನಾನ್ಸ್ ಕಮಿಷನ್ ಇಂದ ದುಡ್ಡು ಬಂತು ಅಂದ್ರೆ ನೀನ್ ಡಿಬಿಟಿ ದುಡ್ಡು ಕೊಡ್ಬೋದು. ಕೇಂದ್ರದಿಂದ ದುಡ್ಡು ಬರ್ಲಿಲ್ಲದ್ರೆ ನಿನ್ನ ಅಕೌಂಟಿಗೆ ದುಡ್ಡು ಕೊಡೋದು ಕಷ್ಟ ಆಗುತ್ತೆ. ಆದ್ರಿಂದ ಈಗ 90-10 ಇರುವಾಗೆ ನಿನ್ ದುಡ್ಡು ಸರಿಯಾಗಿ ಮುಟ್ತಾ ಇಲ್ಲ. ಈಗ ನೀವ್ ಯೋಚನೆ ಮಾಡ್ರಿ, 60-40 ಬಂದ್ರೆ ನಿಮ್ ದುಡ್ಡು ಇನ್ ಯಾವಾಗ ಮುಟ್ಬೋದು? ನಿಮಗೆ ಕೆಲ್ಸ ಸಿಗುತ್ತಾ ಇಲ್ಲ? ವರ್ಷದಲ್ಲಿ 60 ದಿನ ನೀವು ಕೆಲ್ಸ, ನಿಮಗೆ ಕೂಲಿ ಕೊಡೋ ಹಾಗಿಲ್ಲ. ಯಾವಾಗ ರೈತರ ಒಂದು ಬಿತ್ತನೆ ಕೆಲಸ ಎಲ್ಲ ಇರುತ್ತಲ್ಲ, ಅವಾಗ ನಿಮಗೆ ಕೆಲಸ ಕೊಡೋ ಹಾಗಿಲ್ಲ. 125 ದಿನ ಕೆಲಸ ಕೊಡ್ತೀವಿ ಅಂತಾರೆ. ಆದ್ರೂ ಕೂಡ ಸಾಕಷ್ಟು ಲೋಪದೋಷಗಳಿವೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಹಿಂದೆ ನಮ್ಮ ರೈತರು ಹೋರಾಟ ಮಾಡಿ ಫಾರ್ಮ್ ಬಿಲ್ಸ್ ನ ವಾಪಸ್ ತಗೊಂಡ್ರು, ಅದೇ ರೀತಿ ನಾವು ಕೂಡ ಪ್ರತಿಭಟನೆ ಮಾಡಿ ತಾಲೂಕು ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೆ ಮತ್ತೆ ಈ ವಿಬಿಜಿ ರಾಮ್ಜಿ ಕಾನೂನನ್ನ ಕೇಂದ್ರದಲ್ಲಿ ವಾಪಸ್ ತಗೊಂಡು ಮನ್ರೇಗಾ ಯೋಜನೆಯನ್ನ ಮರು ಜಾರಿ ಮಾಡ್ತಾರೆ. ಸೊ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು, ಮನ್ರೇಗಾ ಯೋಜನೆಯನ್ನ ಮರು ಜಾರಿ ಮಾಡ್ರಿ. ಮನ್ರೇಗಾ ಯೋಜನೆ ನಮ್ಮ ರೈತರ, ಮಹಿಳೆಯರ, SC/ST ಜನಾಂಗದವರ ಹಿತಕ್ಕೋಸ್ಕರ ಜಾರಿ ಮಾಡಿದಂತಹ ಯೋಜನೆ ಅಂತ ಒಗ್ಗಟ್ಟಿನಿಂದ ನಾವು ಇವತ್ತಿನ ದಿನ ಸೇರಿದೀವಿ. ನಮ್ಮ ಹೋರಾಟ ಈ ಮನ್ರೇಗಾ ಯೋಜನೆ ಮರು ಜಾರಿ ಮಾಡುವ ತನಕ ನಾವು ನಿಲ್ಲಿಸೋಲ್ಲ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.